ಇಂದಿನ ವಿಡಿಯೋದಲ್ಲಿ ಲಘುತ್ತಮ ಸಾಮಾನ್ಯ ಅಪವರ್ತ್ಯ LCM ಈ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ಈ ಒಂದು ಟಾಪಿಕ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಬರುತ್ತೆ. ಹಾಗೆ ತುಂಬ ಜನರಿಗೆ ಏನಂತಂದರೆ ಕಂಡುಹಿಡಿಯೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ. ಈಸಿಯಾಗಿ ಕಂಡುಹಿಡಿಬೋದು. ಇವತ್ತಿನ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 4 ಮತ್ತು 6ರ ಲಸಾಅ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಹೇಗೆ ಮಾಡೋದು? ತುಂಬ ಈಸಿ ಮೆಥಡ್ ಇದು, ಟೇಬಲ್ ಮೆಥಡ್ ಅಥವಾ ಮಗ್ಗಿದು. ಏನಂದರೆ ಏನೂ ಇಲ್ಲ, ತುಂಬ ಈಸಿ. 4ರ ಮಗ್ಗಿ ಬರ್ಕೋಬೇಕು, 6ರ ಮಗ್ಗಿ ಬರ್ಕೋಬೇಕು. 4 1 4, 4 2 8, 4 3 12, 4 4 16, 4 5 20, 4 6 24. ಫಸ್ಟ್ ಇಷ್ಟು ಬರ್ಕೊಳ್ಳಿ. 6 1 6, 6 2 12, 6 3 18, 6 4 24. ಸಾಕು. ಇಷ್ಟು ಬರ್ಕೊಂಡಾದಮೇಲೆ ಕಾಮನ್ ಆಗಿರೋ ನಂಬರ್ ಯಾವ್ದು ಸಿಗುತ್ತೆ ನೋಡಿ. 4 ಇಲ್ಲಿದೆ, ಇಲ್ಲಿಲ್ಲ. 8 ಇದೆ, ಇಲ್ಲಿಲ್ಲ. 12 ಇಲ್ಲೂ ಇದೆ, ಇಲ್ಲೂ ಇದೆ. ಆವಾಗ ಏನು, ನಮಗೆ ಕಾಮನ್ ಆಗಿರೋ ನಂಬರ್ ಸಿಕ್ತು. ಆವಾಗ 4 ಮತ್ತು 6ರ ಲಸಾಅ 12. ತುಂಬ ಈಸಿ ಇದು. ಇವೇ ಎರಡು ಸಂಖ್ಯೆನ ಡಿವಿಷನ್ ಮೆಥಡ್ ಅಂದರೆ ಭಾಗಾಕಾರ ವಿಧಾನ ಅಂತ ಹೇಳ್ತೀವಿ. ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತಲೂ ಹೇಳಬಹುದು. ನೋಡಿ ಹೇಗೆ. 4 ಮತ್ತು 6 ಹೀಗೆ ಬರ್ಕೊಳ್ತೀವಿ. ಬರ್ಕೊಂಡು ಪ್ರೈಮ್ ನಂಬರ್ಸ್ ಅಂದರೆ ಯಾವುದು? 2 3 5 7 11 ಡ್ಯಾಶ್ 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 ಅಂದರೆ ಇವಕ್ಕೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಪ್ರೈಮ್ ನಂಬರ್ಸ್. ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳು ಅಂತ ಕಲ್ತಿರ್ತೀವಲ್ಲ, ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು. ಫಸ್ಟ್ 2ರಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. 2 2 2ಲಿ 4, 2 3ಲಿ 6. ಮತ್ತೆ 2ರಿಂದ ಭಾಗ ಹೋಗೋದಿದೆಯಾ? ಇದ್ದರೆ ಕಂಟಿನ್ಯೂ ಮಾಡಬೇಕು. 2 1 2, 3 ಹೋಗಲ್ಲ, ಹಾಗೆ ಬರ್ಕೊಳ್ಳಿ. ಈಗ 1 ಮತ್ತು 3 ಉಳಿತು, 3ರಿಂದ ಹೋಗುತ್ತೆ. 3 1 3 1 ಕೊನೆಗೆ ಈ ರೀತಿ 1 1 ಬರೋವರೆಗೂ ಮಾಡಿಕೊಂಡ್ರೆ ಸಾಕು. LCM ಈಕ್ವಲ್ಸ್ ಟು 2 ಇಂಟು 2 ಇಂಟು 3. 2 2s 4, 4 3s 12. ನೋಡಿರಿ, LCM 12. ಇನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೆಯೋದ್ರ ಮೂಲಕ ಹೇಗೆ ಮಾಡೋದು? ಪ್ರೈಮ್ ನಂಬರ್ಸಿಂದ ಇದನ್ನು ಕಂಡುಹಿಡ್ಕೋಬೇಕು. 2 2ಲಿ 4, 2 1ಲಿ 2. ಹಾಗೆ 6ರದ್ದು 2 3ಲಿ 6, 3 1ಲಿ 3. ಇಷ್ಟು ಕಂಡು ಹಿಡ್ಕೊಂಡ್ಮೇಲೆ ಏನು ಮಾಡಬೇಕು ಅಂತಂದರೆ 4ರ ಅಪವರ್ಧನೆ ಇವನು ಬರ್ಕೊಳ್ಳಿ. 2 ಇಂಟು 2. ಹಾಗೆ 6ರದ್ದು 2 ಇಂಟು 3. ಅಂದರೆ ನೋಡಿ, ಇದನ್ನು ಏನಂತ ಬರ್ಕೋಬೋದು? 2 ಟು ದಿ ಪವರ್ 2 ಅಂತ ಬರ್ಕೋಬೋದು. ಇದನ್ನು 2 ಟು ದಿ ಪವರ್ 1, 3 ಟು ದಿ ಪವರ್ 1 ಅಂತ ಹೇಳಿ ಬರ್ಕೋತೀವಿ. LCM ಹೇಗೆ ಇದನ್ನು ಮಾಡ್ಕೊಳ್ಳೋದು? ಗ್ರೇಟೆಸ್ಟ್ ನಂಬರ್ ಅಂದರೆ ಗ್ರೇಟೆಸ್ಟ್ ಪವರ್ ಯಾವುದಕ್ಕಿದೆ ಅವುಗಳನ್ನು ತಗೋಬೇಕು. ಈಗ ಇದೆರಡು ಕಾಮನ್ ಇದೆ. ಕಾಮನ್ನಲ್ಲಿ ಇರೋದ್ರಿಂದ ಗ್ರೇಟೆಸ್ಟ್ ಪವರ್ ಯಾವುದಕ್ಕಿದೆ ಅದನ್ನು ತಗೋಬೇಕು. 2 ಟು ದಿ ಪವರ್ 2. ಇನ್ನು 3ಗೆ ಗ್ರೇಟೆಸ್ಟ್ ಪವರ್ ಅಂದ್ರೇ 1 ಇರೋದು. ಆವಾಗ 2 ಇಂಟು 2, ಇದು 1 3. 2 2s 4, 4 3s 12. LCM 12. ಈ ರೀತಿಯಾಗಿ ಈ 3 ವಿಧಾನಗಳಿಂದ ಯಾವ್ದು ಈಸಿ ಅನಿಸುತ್ತೋ ಆ ರೀತಿ ನಾವು ಏನು ಮಾಡ್ಬೋದು? LCMನ್ನು ಕೊಟ್ಟಂಥ ಸಂಖ್ಯೆಗಳಿಂದ ಈಸಿಯಾಗಿ ಕಂಡುಹಿಡಿಬೋದು. ಈ ಮಗ್ಗಿ ಮೆಥಡ್ ಯಾವುದು ಅಂದರೆ ಚಿಕ್ಕ ನಂಬರ್ಗಳಿಗೆ ಈ ಮೆಥಡ್ ಸೂಟ್ ಆಗುತ್ತೆ. ಎಲ್ಲ ನಂಬರ್ಗೂ ಸೂಟ್ ಆಗುವಂಥದ್ದು ಯಾವುದು ಅಂತಂದರೆ ಈ ಡಿವಿಷನ್ ಮೆಥಡ್. ಇದರಿಂದ ನಾವು ತುಂಬ ಈಸಿಯಾಗಿ ಕಂಡುಹಿಡಿಬೋದು. ಆದರೆ ದೊಡ್ಡ ದೊಡ್ಡ ನಂಬರ್ ಕೊಟ್ಟರೆ ಇದೇ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಆದರೆ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಇದೇ ಒಂದು ತುಂಬ ಈಸಿ ಮೆಥಡ್ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಇವಾಗ ದೊಡ್ಡ ಸಂಖ್ಯೆದು ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ 18 ಮತ್ತು 27ರದ್ದು LCM ಕಂಡುಹಿಡೀರಿ ಅಂತಂದರೆ ಫಸ್ಟ್ ಪ್ರೈಮ್ ನಂಬರ್ಸ್ ಗೊತ್ತು. 2 ಇಂದ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ 8 ಲಾಸ್ಟ್ ಇಲ್ಲಿ 18 2ರಿಂದ ಹೋಗುತ್ತೆ. 2 9ಲಿ 18, 27 2ರಿಂದ ಹೋಗಲ್ಲ, ಹಾಗೆ ಬರ್ಕೊಳ್ಳಿ. ಇನ್ನು ಇದು 9 ಇದೆ, ಇಲ್ಲಿ 7 ಇದೆ, ಹಾಗಾಗಿ 2ರಿಂದ ಹೋಗಲ್ಲ. 3ರಿಂದ ಹೋಗುತ್ತಾ ನೋಡಿ.
27 3ರ ಮಗ್ಗಿಯಲ್ಲಿ ಬರುತ್ತೆ, 9 3ರ ಮಗ್ಗಿಯಲ್ಲಿ ಬರುತ್ತೆ. 3 3ಲಿ 9, 3 9ಲಿ 27. 3 ಮತ್ತು 9 ಮತ್ತೆ 3ರಿಂದ ಹೋಗುತ್ತೆ. 3 1ಲಿ 3 3ಲಿ ಈ 3 ಮತ್ತೆ 3ರಿಂದ ಹೋಗುತ್ತೆ. 3 1ಲಿ 3 1ಲಿ. ಇವಾಗ LCM ಈಕ್ವಲ್ಸ್ ಟು 2 ಇಂಟು 3 ಇಂಟು 3 ಇಂಟು 3. 2 3ಲಿ 6, 6 3ಲಿ 18, 18 3ಲಿ 54 LCM. ಈ ವಿಧಾನದಿಂದ ನಾವು ತುಂಬ ಈಸಿಯಾಗಿ ಎಷ್ಟೇ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟರು ಈ ವಿಧಾನ ಬಳಸ್ಕೊಂಡು ನಾವು ಈಸಿಯಾಗಿ ಕಂಡುಹಿಡಿಬೋದು. ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇದನ್ನೇ ಕಲಿಯೋದು ತುಂಬ ಒಳ್ಳೆಯದು. ಇವಾಗ 3 ಸಂಖ್ಯೆಗಳನ್ನು ಕೊಟ್ಟರು ಅಂದರೆ LCM ಹೇಗೆ ಕಂಡುಹಿಡಿಯೋದು? ಸೇಮ್ ಬರ್ಕೊಳ್ಳೋಣ. 24, 36, 48. ಸೇಮ್ ಪ್ರೈಮ್ ನಂಬರ್ಸ್ ಯಾವುದು ನಮ್ಮದು? 2, 3, 5, 7, 11 ಡ್ಯಾಶ್ ಡ್ಯಾಶ್. ಫಸ್ಟ್ 2ರಿಂದ ಭಾಗ ಹೋಗುವಂಥ ಸಂಖ್ಯೆಗಳೇ ಇವೆಲ್ಲ. ಹಾಗಾಗಿ 2 1ಲಿ 2 1ಲಿ 2, 2 2ಲಿ 4. ನೋಡಿ, ಇದು ಈ ರೀತಿ ಮಾಡೋದು ತುಂಬ ಈಸಿ. ಮಗ್ಗಿಗೆ ಗೊತ್ತಾಗಿಲ್ಲ ಅಂತಂದರೆ 2 1ಲಿ 2, 2 2ಲಿ 4, 12 2ಲಿ 24 ಅಂತ ಬರುತ್ತೆ. ಈಗ ಇಲ್ಲಿ 2 1ಲಿ 2, 3ರಲ್ಲಿ 2 ಹೋದರೆ 1 ಉಳೀತು. ಇವಾಗ 16 ಆಯಿತು. 2 8ಲಿ 16, 18 2ಲಿ 36. 18ರ ಮಗ್ಗಿ ಕಲ್ತಿಲ್ಲ ಅಂದರೆ ಈ ರೀತಿ ಮಾಡ್ಬೋದು. 2 1ಲಿ 2, 3ರಲ್ಲಿ 2 ಹೋದರೆ 1 ಉಳೀತು. ಈಗ 16 ಆಯಿತು. 2 8ಲಿ 16. ಮುಂದೆ 2 2ಲಿ 4, 2 4ಲಿ 8. ನೋಡಿ, ಈಸಿಯಾಗಿ ಒಂದು ಸ್ಟೆಪ್ ಮುಗೀತು. ಇನ್ನು ನೆಕ್ಸ್ಟು ಮತ್ತೆ 2ರಿಂದ ಭಾಗ ಹೋಗುವ ಸಂಖ್ಯೆಗಳೇ ಇದ್ದಾವೆ 3. ಮತ್ತೆ 2ರಿಂದ 2 6ಲಿ 12, 2 9ಲಿ 18. ಇದನ್ನು ಮತ್ತೆ ಹಾಗೆ ಮಾಡಿ. 2 1ಲಿ 2, 2 2ಲಿ 4. ಈಗ ಮತ್ತೆ 2ರಿಂದ ಭಾಗ ಹೋಗೋ ಇದ್ದಾವೆ. 2 3ಲಿ 6, 9 ಹೋಗಲ್ಲ, ಹಾಗೆ ಬರ್ಕೊಳ್ಳಿ. 2 6ಲಿ 12. ಮತ್ತೆ 2ರಿಂದ ಭಾಗ ಹೋಗೋದಿದೆಯಾ? 6 ಇದೆ. 3 ಹೋಗಲ್ಲ, ಹಾಗೆ ಬರ್ಕೊಳ್ಳಿ. 9 ಹೋಗಲ್ಲ, ಹಾಗೆ ಬರ್ಕೊಳ್ಳಿ. 2 3ಲಿ 6. ಹಾಗೆ ನೆಕ್ಸ್ಟು 2ರಿಂದ ಭಾಗ ಹೋಗೋದು ಯಾವುದೂ ಇಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 3, 3ರಿಂದ ತೊಗೊಳ್ಳಿ. 3 1ಲಿ 3, 3 3ಲಿ 9, 3 1ಲಿ 3, 3 1ಲಿ 3 1ಲಿ 3 1. ಕೊನೆಗೆ ಹೀಗೆ 1 ಬರೋವರೆಗೂ ಕಂಟಿನ್ಯೂ ಮಾಡಿ. ಇವಾಗ ನೋಡಿ LCM 2 ಗುಣಿಸು 2 ಗುಣಿಸು 2 ಗುಣಿಸು 2 ಎಷ್ಟು? 4 ಟೈಮ್ಸ್ ಬಂದಿದೆ. ಹಾಗೆ 3 ಗುಣಿಸು 3 ಮಾಡ್ತಾ ಹೋಗಬೇಕು. 2 2ಲಿ 4, 4 2ಲಿ 8, 8 2ಲಿ 16, 16 3ಲಿ 48, 48 3ಲಿ 3 8ಲಿ 24, 3 4ಲಿ 12, 13 14, 144 ಆನ್ಸರ್ ಬರುತ್ತೆ. ಈ ರೀತಿ ಈಸಿಯಾಗಿ ನಾವು ಈ ಮೆಥಡನ್ನೇ ಕಲ್ತ್ಬಿಟ್ರೆ ತುಂಬ ಈಸಿಯಾಗಿ LCM ಅನ್ನು ಕಂಡುಹಿಡಿಬೋದು.